ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ನೇಹಿತರೆ, ಇವತ್ತು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಇವತ್ತಿನ ಹೊಸ ನ್ಯೂಸ್ ಅಪ್ಡೇಟ್ಗಳು ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಅಪ್ಡೇಟ್ ಬಂದು ಗ್ಯಾಸ್ ಸಿಲಿಂಡರ್ ರೇಟು ಜಾಸ್ತಿ ಆಗಿದೆ. ಮೊದಲು 912 ರೂಪಾಯಿ ಇತ್ತು, ಈಗ 941 ರೂಪಾಯಿ ಆಗಿದೆ. ಸೊ ಯಾಕೆ ಜಾಸ್ತಿ ಆಗಿದೆಯಪ್ಪ ಅಂತಂದರೆ, ಇಸ್ರೇಲು ಮತ್ತು ಇರಾನು ಮತ್ತೆ ಯುದ್ಧ ಸ್ಟಾರ್ಟ್ ಮಾಡಿದೆ. ಸೊ ಆ ಒಂದು ರೀಸನ್ಗೆ ಈ ರೇಟು ಜಾಸ್ತಿ ಆಗಿದೆ. ಇನ್ನೂ ರೇಟ್ ಜಾಸ್ತಿ ಆಗ್ಬೋದು, ಯಾಕಂದರೆ ಯುದ್ಧ ನಡೀತಾ ಇದೆಯಲ್ಲ ಅದಕ್ಕೆ. ಒಂದಂತೂ ತಿಳ್ಕೊಂಬಿಡಿ, ಈ ಎರಡು ದೇಶಗಳು ಎಲ್ಲಿವರೆಗೂ ಯುದ್ಧ ಮಾಡ್ತಿರ್ತಾವೋ ಅಲ್ಲಿವರೆಗೂ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಎರಡನೇ ಅಪ್ಡೇಟ್ ಬಂದು ಕರ್ನಾಟಕದ ಕೆಲವು ಭಾಗಗಳಲ್ಲಿ ತುಂಬ ಮಳೆ ಆಗಿದೆ. ಬೆಳಗಾವಿ, ಕಾಸರಗೋಡು ಇಂಥ ಕಡೆಯಲ್ಲಂತೂ ಬೈಕ್ಗಳು, ಗಾಡಿಗಳು ಕೊಚ್ಕೊಂಡು ಹೋಗೋ ಲೆವೆಲ್ಗೆ ಮಳೆ ಬಿದ್ದಿದೆ. ಇನ್ನು ಮಲೆನಾಡು ಪ್ರದೇಶಗಳಲ್ಲಂತೂ ಎಲ್ಲೋ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. 9 ಜೂನ್ರಿಂದ 11 ಜೂನ್ವರೆಗೂ ಜಾಸ್ತಿ ಮಳೆ ಆಗ್ಬೋದು ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರು ವಿಷಯಕ್ಕೆ ಬಂದರೆ, ಬೆಂಗಳೂರಲ್ಲಿ ಮಳೆ ಆಗ್ಬೋದು ಅಂತ ಹೇಳಿದ್ದಾರೆ. ಆಗದೇ ಇದ್ರೆ ಒಳ್ಳೆಯದು, ಯಾಕಂದರೆ ಬೆಂಗಳೂರಲ್ಲಿ ಎಲ್ಲ ಕೆರೆಗಳು ಮುಚ್ಚಿಬಿಟ್ಟು ಸೈಟ್ಗಳು, ಕಾಂಪ್ಲೆಕ್ಸ್ಗಳು ಮಾಡಿದ್ದಾರೆ. ಮಳೆ ಬಂದರೆ ಕೆರೆಯಲ್ಲಿ ನಿಲ್ಲಬೇಕಾಗಿರೋಂಥ ನೀರು ಎಲ್ಲಿ ನಿಲ್ಲುತ್ತೋ ಕಾದು ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಬಂದು ಅಮೆರಿಕದಲ್ಲಿ ಒಬ್ಬ ಇಂಡಿಯನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ ರಾತ್ರಿ ಹೊತ್ತು ಪಿಜ್ಜಾ ಡೆಲಿವರಿ ಮಾಡಬೇಕಾದ್ರೆ. ಆ ಹುಡುಗ ಬಂದು ತೆಲಂಗಾಣ, ಆಂಧ್ರ ಪ್ರದೇಶದವನು. ಆ ದೇಶದಲ್ಲಿ ಗನ್ಗಳು ತುಂಬ ಈಸಿಯಾಗಿ ಜನರ ಕೈಗೆ ಬರ್ತವೆ, ಲೈಸೆನ್ಸು ಅಷ್ಟೇ ಈಸಿಯಾಗಿ ಸಿಗುತ್ತೆ. ಸೊ ನೋಡ್ರಿ, ಹಂಗೆ ಕೊಟ್ಟರೆ ಹಿಂಗಾಗ್ತವೆ. ಇನ್ನು ಅವ್ರ ಮನೆಯವರು ಇಂಡಿಯನ್ ಎಂಬಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಂಡಿಯಾಗೆ ಅವ್ರ ದೇಹನ ವಾಪಸ್ ತಂದು ಕೊಡಬೇಕು ಅಂತ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಪ್ಲಾಸ್ಟಿಕ್ ಪಾಲಿಮರ್ ನೋಟ್ಗಳು ನಮ್ಮ ಕೈಗೆ ಬರ್ತಾವಂತೆ ಇನ್ನು ಸ್ವಲ್ಪ ದಿನದಲ್ಲಿ. ಅದು 10 ರೂಪಾಯಿ, 20 ರೂಪಾಯಿ ನೋಟ್ಗಳು. ಮುಂಚೆ ಆದರೆ 5 ರಿಂದ 6 ತಿಂಗಳು ಅಷ್ಟೇ ಚೆನ್ನಾಗಿರ್ತಾ ಇದ್ವು ಅವು ಮಾರ್ಕೆಟಲ್ಲಿ. ಈಗ ಬರ್ತಿರೋವಂಥ ಪಾಲಿಮರ್ ಪ್ಲಾಸ್ಟಿಕ್ ನೋಟ್ಗಳು 5 ರಿಂದ 6 ವರ್ಷ ಚೆನ್ನಾಗಿರ್ತಾವಂತೆ. ಸ್ನೇಹಿತರೆ, ಇದು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಗಳು. ಇದೇ ಥರ ನ್ಯೂಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆಗ್ತಿದ್ದಂಗೆ ನಿಮ್ಮ ಹತ್ರ ನನ್ನ ವಿಡಿಯೋ ಬರುತ್ತೆ.